ನಮ್ಮ ಚಿತ್ರರಂಗದ ಕೊನೆಯ ಕೊಂಡಿ ಅಂತ ಅಂದ್ಕೊಂಡಿದ್ದೀನಿ. ಚಿತ್ರದ ರಂಗದ ಬಗ್ಗೆ ಏನು ಕೇಳಿದ್ರು ಪಟ್ ಪಟ್ ಅಂತ ಹೇಳ್ತಾಯಿದ್ರು. ಹೀಗಾಯಿತು, ಈ ಸಿನಿಮಾ ಶೂಟಿಂಗಲ್ಲಿ ಹೀಗಾಯಿತು, ಹಾಗಾಯಿತು ಅಂತೆಲ್ಲ ಹೇಳ್ತಾಯಿದ್ರು. ಒಬ್ಬ ಹಿರಿಯನಾಗಿ ನಮ್ಮ ಜೊತೆ ಇದ್ದರು. ಈಗ ಆ ಮನೆಯ ಹಿರಿಯನನ್ನು ನಾವು ಕಳ್ಕೊಂಡಿದ್ದೀವಿ. ಸಾವು ನಿಜಕ್ಕೂ ಸಹಜ, ಅದು ಬಂದೇ ಬರಬೇಕು, ನಾವೆಲ್ಲ ಹೋಗಬೇಕು. ಆದರೆ ಇವರು ಎಷ್ಟು ಉತ್ತಮವಾದ ಸಾವನ್ನು ಪಡೆದಿದ್ದಾರೆ. ಅವರೆಂಥ ಒಂದು ಕರ್ತವ್ಯದಲ್ಲಿ ನಿಷ್ಠೆಯಿಂದ ತೋರಿಸಿದ್ದಾರೆ. ಆ ಕರ್ತವ್ಯಕ್ಕೆ ಅವ್ರಿಗಂಥ ಒಳ್ಳೆಯ ಸಾವು ಬಂದಿದೆ. ಎಷ್ಟೋ ಸಲ ಅವ್ರಿಗೆ ಹೃದಯಾಘಾತ ಆಯಿತು, ಆದರೂ ಸಹಿತ ಅದನ್ನೆಲ್ಲ ಮೀರಿ ಮತ್ತೆ ಸಿನಿಮಾಗಳನ್ನು ಮಾಡಿ ಮತ್ತೆ ನಿರ್ಮಾಪಕರಾಗಿ ಅವರು ಈ ಮನೆವರೆಗೂ ಬಂದಿದ್ದು ನೆಮ್ಮದಿಯಾದ ಒಂದು ಮರಣವನ್ನು ಅವರು ಪಡ್ಕೊಂಡಿದ್ದಾರೆ. ಅದಕ್ಕಾಗಿ ದೇವರಿಗೆ ಧನ್ಯವಾದ ಹೇಳಬೇಕು. ಈ ವಯಸ್ಸಲ್ಲಿ ಬೆಡ್ ರಿಡನ್ ಆಗಿ ತುಂಬ ಅವಸ್ಥೆ ಪಡೋದನ್ನು ನಾವು ನೋಡಿದ್ದೀವಿ. ಆದರೆ ಅವ್ರಿಗೆ ಹಾಗೇನೂ ಆಗಲಿಲ್ಲ. ನೆಮ್ಮದಿ, ಒಳ್ಳೆಯ ಕುಟುಂಬ, ಮಕ್ಕಳೆಲ್ಲ ತುಂಬಾ ಒಂಥ ಗೌರವಾನ್ವಿತ ಕುಟುಂಬ ಅಂತ ಹೇಳ್ಬೋದು. ಅವರಿಗೆ ಈ ನೋವನ್ನು ತಡೆದುಕೊಳ್ಳೋ ಶಕ್ತಿ ಕೊಡಲಿ ಅಂತ ನಾನು ದೇವರ ಪ್ರಾರ್ಥಿಸ್ತೀನಿ. ಹಾಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸ್ತೀನಿ. ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ.